ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ ಹನಿ ಟ್ರ್ಯಾಪ್ ನ ಗದ್ದಲ. ಸೊ ಇದರ ಜೊತೆಗೆ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇನ್ನು ಇವತ್ತು ಪ್ರಮುಖವಾಗಿ ರಜತ್ ಮತ್ತು ವಿನಯ್ ಇಬ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗಿತ್ತು. ಯಾಕಂದ್ರೆ ಬುಲಾವನ್ನ ನೀಡಲಾಗಿತ್ತು. ನಿನ್ನೆ ಮಧ್ಯರಾತ್ರಿವರೆಗೂ ವಿಚಾರಣೆ ಮಾಡಲಾಗಿತ್ತು. ಅದಾದ್ಮೇಲೆ ವಾಪಸ್ ಕಳಿಸಲಾಗಿತ್ತು. ಬೆಳಗ್ಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿತ್ತು. ಆದರೆ ಠಾಣೆಗೆ ರಜತ್ ಮತ್ತು ವಿನಯ್ ಇಬ್ರು ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಇದೆಲ್ಲದ್ರ ಬಗ್ಗೆ ನೋಟ ಹೋಗೋಣ ಬನ್ನಿ. ಠಾಣೆಗೆ ಹಾಜರಾಗದೆ ರಜತ್ ಮತ್ತು ವಿನಯ್ ಎಸ್ಕೇಪ್ ಆಗಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕಾದವರು ವಿಚಾರಣೆಗೆ ಹಾಜರಾಗಿಲ್ಲ. ಸಾಕ್ಷಿ ನಾಶ ಪ್ರಕರಣ ದಾಖಲು ಮಾಡುವಂತ ಬೆನ್ನಲ್ಲೇ ಇದೀಗ ಪರಾರಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ರೀಲ್ಸ್ ಅಲ್ಲಿ ಬಳಕೆ ಮಾಡ್ಕೊಂಡಿದ್ದಂತ ಮಚ್ಚೆ ಬೇರೆ, ಪೊಲೀಸರಿಗೆ ನೀಡಿದಂತ ಮಚ್ಚೆ ಬೇರೆ, ಎರಡರಲ್ಲೂ ಕೂಡ ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗಿತ್ತು. ಸೊ ಆ ವ್ಯತ್ಯಾಸ ಏನು ಅಂತ ಅಂದ್ರೆ, ಈಗ ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನೋದು ಕೂಡ ಅಲ್ಲಿ ಆಗತ್ತೆ, ಪೊಲೀಸರಿಗೇನೆ ಚಳ್ಳೆ ಹಣ್ಣು ತಿನ್ಸಕ್ ನೋಡಿದ್ದಾರೆ ಅನ್ನೋದು ಕೂಡ ಆಗತ್ತೆ. ಈಗ ಒಂದ್ ವೇಳೆ ಪೊಲೀಸ್ ಠಾಣೆಗೆ ಬಂದ್ರೆ, ಪೊಲೀಸರ ಎದುರು ಬಂದ್ರೆ ಖಂಡಿತವಾಗಿ ಕೂಡ ಅವರನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಇದೀಗ ಅರೆಸ್ಟ್ ಆಗುವಂತ ಭೀತಿಯಲ್ಲಿ ಇಬ್ಬರು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಠಾಣೆಗೆ ಹಾಜರಾಗದೆ ರಜತ್ ಮತ್ತು ವಿನಯ್ ಎಸ್ಕೇಪ್ ಆಗಿದ್ದಾರೆ. ಸಾಕ್ಷಿ ನಾಶ ಪ್ರಕರಣ ದಾಖಲು ಮಾಡುವಂತ ಬೆನ್ನಲ್ಲೇ ಪರಾರಿಯಾಗಿದ್ದಾರೆ. ಠಾಣೆಗೆ ಹೋಗೋದಾಗಿ ಹೇಳಿ ಮನೆಯಿಂದ ರಜತ್ ಬಂದಿದ್ರು, ಆದ್ರೆ ಈಗ ಠಾಣೆಗೆ ಹೋಗಿಲ್ಲ, ಎಸ್ಕೇಪ್ ಆಗಿದ್ದಾರೆ. ಕಂಪ್ಲೀಟ್ ಆಗಿ ಈ ಪ್ರಕರಣದಲ್ಲಿ ಪೊಲೀಸರು ಎಡವಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪ್ರಕರಣ ದಿಕ್ಕು ತಪ್ಪಿಸುವಂತೆ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವತಃ ಪೊಲೀಸರ ಎಡವಟ್ಟೆ ಇದು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಬಂದವ್ರನ್ನಿಬ್ರು ಬಿಟ್ಟ್ಯಾಕಪ್ಪ ಕಳ್ಸಿದ್ರು? ಪ್ರಶ್ನೆ ಅಲ್ವಾ ಅದು? ಯಾಕೆ ಬಿಟ್ಟು ಕಳಿಸ್ಬೇಕಾಗಿತ್ತು? ಪೊಲೀಸ್ ಸ್ಟೇಷನ್ಗೆ ಬಂದವರನ್ನ ಮನೆಗೆ ಹೋಗಿ ಅಂತ ಕಳಿಸಿ ಈಗ ಬೆಳಗ್ಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಯಾರು ತಪ್ಪು, ಯಾರು ಹೊಣೆ? ಇದಕ್ಕೆ ಪೊಲೀಸರಲ್ರೆ ಇನ್ಯಾರು ಹೊಣೆ? ಪ್ರಶ್ನೆ. ಇವ್ರು ನೋಡಿ, ರಿಯಲ್ ಆಗಿ ರೀಲ್ಸ್ ಮಾಡ್ಕೊಂಡಿದ್ದವರು ಪೊಲೀಸರಿಗೇನೆ ಇಲ್ಲಿ ಚಳ್ಳೆ ಹಣ್ಣು ತಿನ್ಸಕ್ಕೆ ಅಂತ ಹೋಗಿದ್ದಾರೆ. ಒಂದು ರೀಲ್ಸ್ಗೆ ಇವರು ಶೋ ಆಫ್ ಕೊಡೋದಕ್ಕೆ ಅಂತ ಮಚ್ಚನ್ನ ಬಳಸಿದ್ದು. ಆದ್ರೆ ಪೊಲೀಸರು ಹತ್ರನೇ ರೀಲ್ ಬಿಟ್ಟಿದ್ದಾರೆ. ಬಂದು ಏನಂತ ರೀಲ್ ಬಿಟ್ಟಿದ್ದಾರೆ? ನಾವು ಬಳಸಿದ್ದು ಒರಿಜಿನಲ್ ಮಚ್ಚಲ್ಲ, ಪ್ಲಾಸ್ಟಿಕ್ ಮಚ್ಚು, ಫೈಬರ್ ಮಚ್ಚು, ಇದೇ ಮಚ್ಚನ್ನು ನಾವು ಬಳಸಿದ್ದು ನೋಡಿ ಅಂತ ಡೂಪ್ಲಿಕೇಟ್ ಮಚ್ಚನ್ನ ಕೊಟ್ಟಿದ್ದಾರೆ. ನಾವು ಮಾಧ್ಯಮದವರು ನಿಧಾನವಾಗಿ ಎಲ್ಲವನ್ನ ಕುಲಂಕುಷವಾಗಿ ನೋಡಿದಾಗ ಈ ಮಚ್ಚು ಆ ಮಚ್ಚು ಎರಡು ಬೇರೆ ಅನ್ನೋದು ಗೊತ್ತಾಗಿತ್ತು. ನಿಮ್ಮ ಮುಂದೆ ಕೂಡ ಈ ವಿಡಿಯೋವನ್ನ ನಾವು ಇಡ್ತಾ ಇದ್ದೀವಿ ನೋಡಿ. ಕೈಯಲ್ಲಿ ಇಟ್ಕೊಂಡಿರುವಂತ ಮಚ್ಚು ಯಾವುದು, ವಶಕ್ಕೆ ಪಡ್ಕೊಂಡಿರೋ ಮಚ್ಚು ಯಾವುದು? ಇಲ್ಲಿ ಕುತ್ಕೊಂಡು ನೋಡೋ ನಮ್ಗೇನೆ ಅವೆರಡು ಮಚ್ಚಕ್ಕೂ ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ನಮ್ಮ ಪೊಲೀಸರಿಗೆ ಗೊತ್ತಾಗ್ಲಿಲ್ವಂತೆ. ಅದಕ್ಕೆ ಅಂತ ತಜ್ಞರನ್ನ ನೇಮಕ ಮಾಡ್ಕೊಂಡ್ರು. FSLಗೆ ಈ ಮಚ್ಚನ್ನ ಕಳಿಸ್ತೀವಿ ಅಂತ ಹೇಳಿದ್ರು. ಅಲ್ಲಿಂದ ವರದಿ ಬರಬೇಕು ಅಂತ ಹೇಳಿದ್ರು. ಅದೇ ಮಚ್ಚ ಇದು ಅಥವಾ ಬೇರೆ ಮಚ್ಚ ಇದು, ಇದೆಲ್ಲ ಗೊತ್ತಾಗಬೇಕು ಅಂತ. ಆದರೆ ಪೊಲೀಸರಿಗೆ ಕಂಪ್ಲೀಟಾಗಿ ಮಾಹಿತಿ ಸಿಕ್ಕಿತ್ತು, ಇದು ಬೇರೆ ಮಚ್ಚನ ಕೊಟ್ಟು ಹೋಗಿದ್ದಾರೆ, ಯಾಮಾರಿಸಿದ್ದಾರೆ ಅಂತ. ಅಲ್ಲಿಗೆ ಸಾಕ್ಷಿ ನಾಶ ಮಾಡೋ ಕೆಲಸವನ್ನ ಕೂಡ ಇವರಿಬ್ರು ಮಾಡಿದ್ದಾರೆ. ವಿನಯ್ ಮತ್ತು ರಜತ್ ಇವರಿಬ್ರು ಯಾವ ಡಾನ್ಗಳು ಅಲ್ಲ ಅಥವಾ ದೊಡ್ಡ ಹೀರೋಗಳು ಅಲ್ಲ. ಒಂದೆರಡು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡ್ರು. ಬಟ್ ಇವರ ಆಟಿಟ್ಯೂಡ್ಗಳು ಅವತ್ತಿನಿಂದನೇ ಚೇಂಜ್ ಆಯ್ತಾ ಹೋಯ್ತು. ಎಲ್ಲಿವರೆಗೂ ಚೇಂಜ್ ಆಗಿದೆ ಇವ್ರ ಆಟಿಟ್ಯೂಡ್ಗಳು ಅಂತ ಅಂದ್ರೆ, ಪೊಲೀಸರನ್ನೇ ಯಾಮಾರಿಸೋ ಲೆವೆಲ್ವರೆಗೂ ಹೋಗಿದೆ. ಅಂದರೆ ನಾವು ಪೊಲೀಸರಿಗೆ ಯಾವುದೋ ಒಂದು ಫೇಕ್ ಮಚ್ಚನ್ನು ಕೊಟ್ಟು ಇದೇ ಮಚ್ಚನ್ನು ಬಳಕೆ ಮಾಡಿದ್ದು ಅಂತ ಸುಳ್ಳು ಹೇಳ್ಕೊಂಡು ಹೊರಗಡೆ ಇರಬಹುದು ಅನ್ನೋದು ಕೂಡ ಇವ್ರ ತಲೆಯಲ್ಲಿದೆ. ನೋಡಿ, ಇಷ್ಟೆಲ್ಲ ಹೈಡ್ರಾಮಗಳಾಗ್ತಾ ಇದ್ರೂ ಇವ್ರಿಗೆ ಈ ಮಚ್ಚಿಂದ ಏನೇನು ಸಮಸ್ಯೆ ಆಗಿದೆ, ನಾವು ಮಾಡಿದ ಎಷ್ಟು ತಪ್ಪು, ಈ ಕೆಲಸ ನಾವು ಮಾಡಬಾರ್ದಿತ್ತ, ಇದ್ಯಾವುದ್ರ ಅರಿವು ಕೂಡ ಇಲ್ಲ. ಅಟ್ಲೀಸ್ಟ್ ಮಾಡಿದ್ದೀವಿ, ತಪ್ಪಾಗಿದೆ ಅನ್ನುವಂಥದ್ದು ಕೂಡ ಇಲ್ಲ. ಇಲ್ಲಿವರೆಗೂ ಈ ಕ್ಷಣದವರೆಗೂ ಈ ಬುಜ್ಜಿ ಅನ್ನೋ ಅಕೌಂಟ್ನಿಂದ ಏನು ವಿಡಿಯೋ ಅಪ್ಲೋಡ್ ಆಗಿದೆಯೋ 18 ಸೆಕೆಂಡಿನ ವಿಡಿಯೋ, ಈ ವಿಡಿಯೋ ಇಲ್ಲಿವರೆಗೂ ಡಿಲೀಟೇ ಆಗಿಲ್ಲ. ನಿನ್ನೆ ವಿಚಾರಣೆ ಮಾಡಿದ್ರಲ್ಲ ನಮ್ಮ ಪೊಲೀಸರು, ಏನು ವಿಚಾರಣೆ ಮಾಡಿದ್ರಿ? ರಜತೆ ಅಲ್ಲಿ ಬಂದು ನಿಂತ್ಕೊಂಡಿದ್ರು ಅಂತ ಅಂದಮೇಲೆ ಅವ್ರ ಮೊಬೈಲಲ್ಲಿ ಅಪ್ಲೋಡ್ ಆಗಿರೋ ವಿಡಿಯೋನ ಡಿಲೀಟ್ ಮಾಡಿಸ್ಬೇಕು ಅಲ್ವಾ? ಯಾಕೆ ಡಿಲೀಟ್ ಮಾಡಿಸಿಲ್ಲ? ಭಯನಾ ಅಥವಾ ಏನು? ಪ್ರಶ್ನೆ ಅಲ್ವಾ ಅದು? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣ ಹಳ್ಳ ಹಿಡಿತಿದೆ ಅನ್ನೋದನ್ನ ಬೆಳಗ್ಗೆನೆ ನೀವು ಅಪ್ಡೇಟ್ ಕೊಟ್ಟಿದ್ರಿ. ಪೊಲೀಸ್ ಸ್ಟೇಷನ್ಗೆ ಅಂತ ಕಾರಲ್ಲಿ ಬಂದಂತ ರಜತ್ ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ. ನಿನ್ನೆ ಪೊಲೀಸ್ ಸ್ಟೇಷನಲ್ಲೇ ರಜತ್ ಇದ್ರು, ಅಪ್ಲೋಡ್ ಆಗಿರೋ ವಿಡಿಯೋನ ಇಲ್ಲಿವರೆಗೂ ಡಿಲೀಟೂ ಮಾಡಿಸಿಲ್ಲ. ಸಾಕ್ಷಿ ನಾಶ ಮಾಡೋ ಕೆಲಸ ಮಾಡಿದ್ದಾರೆ, ಪೊಲೀಸರಿಗೇನೆ ಚಳ್ಳೆ ಹಣ್ಣು ತಿನ್ಸೋ ಕೆಲಸ ಮಾಡಿದ್ದಾರೆ. ಸೊ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ, ಏನೆಲ್ಲ ನಾಟಕಗಳು ನಡೀತಾ ಇದೆ? ಏನಂದ್ರೆ ಇದೊಂದು ಐಡ್ರಾಮಾ ಅಂತಾನೆ ಹೇಳಿದ್ರೆ ಆಗಲ್ಲ. ಮತ್ತೆ ಪೊಲೀಸ್ ಫೈಟ್ ಎಷ್ಟು ಮಟ್ಟಿಗೆ ದೊಡ್ಡದಾಗಿ ಎದ್ಕಾಣ್ತಾ ಇದೆ ಅಂದ್ರೆ,
ಮೊನ್ನೆ ಆರೋಪಿಗಳನ್ನ ಕರ್ಕೊಂಡ್ ಬಂದಿದ್ದಾರೆ, ತಡರಾತ್ರಿಗಳು ಕೂಡ ಜೊತೆಲಿ ಇಟ್ಕೊಂಡಿದ್ದಾರೆ. ಸೊ ಆ ವಿಡಿಯೋವನ್ನ ನೋಡಿದ್ರೆ ಅದ್ರಲ್ಲಿ ಹಿಡಿದಿರುವಂತ ಮಚ್ಚು ಏನಿದೆ, ಅಸಲಿಯ ನಕಲಿಯ ಅನ್ನೋದ್ರ ಬಗ್ಗೆ ತುಂಬಾ ಸ್ಪಷ್ಟತೆ ಇದೆ. ಅಷ್ಟಿದ್ರು ಕೂಡ ಪೊಲೀಸರಿಗೆ ಗೊತ್ತಿದ್ರು ಆರೋಪಿ ರಜತ್ ಏನಿದೆ ಆತನ ಹೆಂಡತಿ ಬರ್ತಾಳಂತೆ, ಯಾವ್ದೋ ಒಂದು ವೆಪನ್ ಅನ್ನ ಕೊಡ್ತಾರೆ, ಇದನ್ನೇ ಉಪಯೋಗಿಸಿದ್ದು ಅಂತ ಹೇಳ್ತಾರಂತೆ. ಅದಲ್ಲ ಅಂತ ಹೇಳಿ ಇವ್ರು ಬಿಟ್ಟು ಕಳ್ಸೋದ್ರಂತೆ. ಸೊ ಈ ರೀತಿಯಾಗಿ ಹೇಳಿದ್ರು. ಆದ್ರೆ ವಿಡಿಯೋದಲ್ಲಿ ಇರೋದನ್ನ ನೋಡಿದ್ರೆ ಅದಕ್ಕೂ ಇದಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಿದಾಗ ಇದೀಗ ಪೊಲೀಸರು ಎಚ್ಚೆತ್ಕೊಂಡಿರುವಂತದ್ದು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರಾದ ನಂತರ ಸಾಕ್ಷಿನಾಶ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗ 3 ಅರೆಸ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲಿ ಅಕ್ಷತಾ ಹೆಂಡತಿ ಕೂಡ ಪೊಲೀಸರಿಗೆ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಅವ್ರ ಜೊತೆ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ಆಕೆಯನ್ನು ಕೂಡ ಆರೋಪಿತ ಮಾಡ್ತಾ ಇರುವಂತದ್ದು. ಆದ್ರೆ ಯಾವಾಗ ಈ ವಿಚಾರ ಆರೋಪಿಗಳಿಗೆ ಗೊತ್ತಾಗುತ್ತೋ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಹೇಳಿದಂತ ಆರೋಪಿಗಳು ಅಲ್ಲಿಂದ ಈಗ ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಆಗಿರುವಂತದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಇದು ಪೊಲೀಸರ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗೆ ಎದ್ದು ಕಾಣ್ತಾ ಇದೆ ಅನ್ನೋದು ನಮ್ಗೆ ಮೇಲ್ನೋಟ ಗೊತ್ತಾಗುತ್ತೆ. ಅದರ ಜೊತೆಗೆ ಇಲ್ಲ ಇದು ಎಲ್ಲೋ ಒಂದ್ ಕಡೆ ಇಡೀ ಪ್ರಕರಣ ನೋಡಿದಾಗ ಎಷ್ಟು ಮಟ್ಟಿಗೆ ಹೈಡ್ರಾಮಾ ಆಗ್ತಾ ಇದೆ ಅಂದ್ರೆ ಈ ಆರೋಪಿಗಳನ್ನ ಬಿಟ್ಕೊಡಿಸಲಿಕ್ಕೆ ಇಲ್ಲ ಬಿಟ್ಟು ಕಳಿಸಲಿಕ್ಕೆ ಬೇಕಾದ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ರ ಪೊಲೀಸ್ ಇಲಾಖೆ ಅನ್ನೋದು ನಮ್ಗೆ ಅನುಮಾನ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಮೊನ್ನೆ ಇತ್ತೀಚೆಗೆ ಡಿಜೆಲಿ ಆದ ಪ್ರಕರಣದಲ್ಲಿ ಸುಮಾರು 5 ರಿಂದ 8 ಯುವಕರನ್ನ ಬಂಧಿಸಿ ಅವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡ್ತಾರೆ. ಆದ್ರೆ ಇವರು ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಟಾರ್ ಆಗಿದ್ದಾರೆ, ಕಿರುತೆರೆಯಲ್ಲಿ ಆಕ್ಟ್ ಮಾಡಿದ್ದಾರೆ, ಇನ್ಫ್ಲೂಯೆನ್ಸ್ ಇದೆ ಅನ್ನೋ ಕಾರಣಕ್ಕಾಗಿ ಇವ್ರನ್ನ ಠಾಣೆಗೆ ಬಂದ್ರು ಕೂಡ ಬಿಟ್ಟು ಕಳಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದು ಪೊಲೀಸರ ವೈಫಲ್ಯಕ್ಕೆ ಏನು ಹಿಡಿದಂತ ಕೈಗ ನಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನಾದ್ರೂ ಪೊಲೀಸರು ಎಚ್ಚೆತ್ಕೊಂಡು ಆರೋಪಗಳನ್ನ ಬಂಧನ ಮಾಡ್ತಾರ ಅನ್ನೋದನ್ನ ಕಾಯ್ದು ನೋಡ್ಬೇಕು. ಸಂತೋಷ್, ಇಲ್ಲಿ ಪ್ರಶ್ನೆ ಮೂಡ್ತಾ ಇರೋದು ಏನು ಅಂತ ಅಂದ್ರೆ, ನಿನ್ನೆ ಸಂಜೆ ರಜತ್ ಸ್ಟೇಷನ್ ಅಲ್ಲೇ ಇದ್ರು. ರಜತ್ ಮೊಬೈಲ್ನಿಂದಲೇ ಈ ಬುಜ್ಜಿ ಅನ್ನೋ ಅಕೌಂಟಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಇಷ್ಟೆಲ್ಲ ಹೈಡ್ರಾಮಾ ಆದರೂ ವಿಡಿಯೋ ಈ ಕ್ಷಣಕ್ಕೂ ಡಿಲೀಟ್ ಆಗಿಲ್ಲ. ಸುಮಾರು ಜನ ಲೈಕು, ಕಮೆಂಟು, ಶೇರು ಎಲ್ಲಾನು ಮಾಡಿದ್ದಾರೆ. ಸೊ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ FIR ಆಗಿದ್ದು. ಒಂದು ವಿಡಿಯೋ ಡಿಲೀಟ್ ಮಾಡ್ಸಕ್ಕೆ ನಮ್ಮ ಪೊಲೀಸರು ಕೈಯಲ್ಲಿ ಆಗಲ್ಲ ಅಂತ ಅಂದರೆ ನಮ್ಮ ಪೊಲೀಸರು ಅಷ್ಟು ವೀಕ್ ಆಗಿದ್ದಾರೆ ಅನ್ಕೋಬೇಕು, ಅಥವಾ ರಜತ್ ಅಥವಾ ವಿನಯ್ ಇನ್ಫ್ಲೂಯೆನ್ಸ್ ಅಷ್ಟರ ಮಟ್ಟಿಗಿದೆ ಅಂತ ಅನ್ಕೋಬೇಕು, ಅರ್ಥ ಆಗ್ತಾ ಇಲ್ಲ. ಖಂಡಿತವಾಗಿ ಅದೇ ಅನುಮಾನ ಈಗ ಸದ್ಯ ಇರುವಂತದ್ದು. ಏನಂತ ಹೇಳಿದ್ರೆ ಯಾವ್ದೋ ಒಂದು ಸಿನಿಮಾ ಪ್ರಮೋಷನ್ ರಿಲೇಟೆಡ್ ನಾವು ಈ ವಿಡಿಯೋನ ಮಾಡಿದ್ವಿ, ಒಂದು ಸ್ಟುಡಿಯೋ ಒಳಗಡೆ ಮಾಡಿದ್ವಿ ಅಂತ ಹೇಳ್ಕೊಂಡಿದ್ರು. ಸೊ ಅವ್ರು ಎಲ್ಲೇ ಮಾಡ್ಕೊಂಡಿದ್ರು ಅದರ ಸತ್ಯಾಸತ್ಯತೆಯನ್ನ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ಮೇಲೆ ಅವರು ಅದನ್ನ ಪರಿಶೀಲನೆ ಮಾಡ್ಬೇಕಿತ್ತು. ಅದನ್ನ ಮಾಡೋಕೆ ಮೊದಲು ಆರೋಪಗಳನ್ನ ಕರೆಸಿ ಬಿಟ್ಟು ಕಳಿಸಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಸೊ ಇದರಿಂದ ಪೊಲೀಸರಿಗೆ ಎಲ್ಲ ಒಂದ್ ಕಡೆ ಅವರ ವೈಫಲ್ಯ ಒಂದ್ ಕಡೆ ಇರ್ತಂತಿದೆ, ಮತ್ತೊಂದ್ ಕಡೆ ಯಾರಾದ್ರೂ ಪ್ರಭಾವಕ್ಕೆ ಒಳಗಾದ್ರಂತ ಅನುಮಾನಗಳು ಕೂಡ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.